ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನ್ನಲ್ಲಿದ್ದೀರಾ, ಸಪ್ರೇಷನ್ನಲ್ಲಿದ್ದೀರಾ, ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಟ್ಯಾರೋ ಕೋರ್ಸ್ ಕಲಿಬೇಕು ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅನ್ನೋರು ಸಹ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ. ಓಕೆ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸ್ವಲ್ಪ ಇಗ್ನೋರ್ ಮಾಡಿ. ಜಸ್ಟ್ ನಾನು ಹೇಳುವಂತಹ ಮಾತುಗಳಲ್ಲಿ ನಿಮ್ಮ ಗಮನ ಇರಲಿ. ಆ್ಯಂಡ್ ತುಂಬ ಪಾಸಿಟಿವ್ ಆಗಿರಿ, ಏನೇ ಬಂದರೂ ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಎಲ್ಲವೂ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಯಾವ ಪಾಯಿಂಟ್ ನಿಮಗೆ ಅನ್ವಯ ಆಗುತ್ತೆ ಅದನ್ನು ಬಿಡಿ. ಸಪೋಸ್ ಇದು ನಿಮಗೆ ರೆಸ್ನೇಟ್ ಆಗ್ತಾ ಇಲ್ಲ ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಹುದು. ಓಕೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಮುಂಬರುವ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಲೆಟ್ಸ್ ಸಿ. ಓಕೆ, ನೋ ಕಾಂಟ್ಯಾಕ್ಟ್ ತುಂಬ ದಿನದಿಂದ ಇದ್ದೀರಾ, ಇಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಮೈಟ್ ಬಿ ಇದು 6-7 ಇಯರ್ಸ್ ಪ್ರೀತಿ ಅಂತ ಹೇಳಬಹುದು. ಬಟ್ ನೋ ಕಾಂಟ್ಯಾಕ್ಟ್ ಆಗಿ 6 ಇಯರ್ಸ್ ಆಯಿತು ಅಂತಲೂ ಬರ್ತಾ ಇದೆ, ಅಥವಾ 6 ಮಂತ್ಸ್ ಕೂಡ ಆಗಿರಬಹುದು. ನೋ ಕಾಂಟ್ಯಾಕ್ಟ್ ಇಲ್ಲದೆ, ಮಾತುಕತೆ ಇಲ್ಲದೆ, ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಯಾವುದು ನಿಮಗೆ ಗೊತ್ತಿಲ್ಲ, ಯಾವುದು ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ. ಬರೀ ಬೇರೆದವ್ರು ಹೇಳಿದ್ರ ಮೇಲೇ ನೀವು ಇನ್ನೂ ಇದ್ದೀರಾ ಅವ್ರ ಜೊತೆಗೆ, ಅವ್ರ ನೆನಪಲ್ಲಿ ಇದ್ದೀರಾ ಅಂತ ಇಲ್ಲಿ ಇದೆ. ಬಟ್ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿಯಿಂದ ಇಲ್ಲಿ ನಿಮ್ಮ ಇಬ್ಬರ ಒಂದು ಸಪ್ರೇಷನ್ ಆಗಿದೆ. ಮೈಟ್ ಬಿ ನೀವು ದೂರ ಆದಮೇಲೆ ನಿಮ್ಮ ನೆನಪಲ್ಲಿ ಅವರು ಇನ್ನೊಂದು ಮದುವೆನೂ ಕೂಡ ಆಗಿರ್ಬೋದು. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಒಂದು ಮ್ಯಾರಿಡ್ ಲೈಫಲ್ಲಿ ಅಷ್ಟು ಹ್ಯಾಪಿಯಾಗಿಲ್ಲ. ಸೊ ಅವರ ಒಂದು ಮ್ಯಾರೇಜ್ ಲೈಫಲ್ಲಿ ನೀವು ಅಂದ್ಕೊಂಡಿರಬಹುದು ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ. ಬಟ್ ಆ್ಯಕ್ಚುಲಾಗಿ ಆ ಒಂದು ಥರ್ಡ್ ಪಾರ್ಟಿ ಅಥವಾ ಒಂದು ಮ್ಯಾರಿಡ್ ಲೈಫ್ ಏನಿದೆ ಅವ್ರಿಗೆ, ದಟ್ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಹೇಳಬಹುದು. ಸೊ ಕೆಲವರು ಮದುವೆ ಆಗದೇ ಇರಬಹುದು, ಬಟ್ ಥರ್ಡ್ ಪಾರ್ಟಿ ಒಂದಿಗೆ ಇರಬಹುದು. ಓಕೆ, ಅವರು ಸಹ ಅಷ್ಟು ಖುಷಿಯಾಗಿಲ್ಲ. ಥರ್ಡ್ ಪಾರ್ಟಿ ಜೊತೆಗೆ ಒಂದು ಕಾಂಪ್ರಮೈಸ್ ಲೈಫ್ನ ಕೂಡ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಇಲ್ಲಿ ಮ್ಯಾರಿಡ್ ಆಗಿರೋರ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಬರೋದಿಲ್ಲ. ಓಕೆ, ನಿಮ್ಮ ಪರ್ಸನ್ ಮ್ಯಾರಿಡ್ ಆಗಿಲ್ಲ, ಬಟ್ ಸ್ಟಿಲ್ ನಿಮ್ಮನ್ನ ಬಿಟ್ಟು ಬೇರೆದವ್ರ ಜೊತೆ ಇದ್ದಾರೆ ಅಂದರೆ ಅದು ಥರ್ಡ್ ಪಾರ್ಟಿ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಇವರ ಒಂದು ಮ್ಯಾರಿಡ್ ಲೈಫ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಹಿ ಈಸ್ ನಾಟ್ ಹ್ಯಾಪಿ ಆರ್ ಶಿ ಈಸ್ ನಾಟ್ ಹ್ಯಾಪಿ. ಅಷ್ಟು ಖುಷಿಯಾಗಿಲ್ಲ. ಕಾಂಪ್ರಮೈಸ್ ಲೈಫ್ ತುಂಬ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಜವಾಬ್ದಾರಿಗಳು ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇವರ ಹೆಗಲ ಮೇಲೆ ತುಂಬ ಇದೆ ಅಂತ ಹೇಳಬಹುದು. ಬರೀ ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ, ಅಥವಾ ವೈಫ್ಗೋಸ್ಕರ, ಹಸ್ಬೆಂಡ್ಗೋಸ್ಕರ, ಸೊ ಈ ರೀತಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅಥವಾ ಬೇರೆದವ್ರಿಗೋಸ್ಕರ ಬದುಕ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಜೊತೆಗಿದ್ದಾಗ ಅವ್ರಿಗೆ ಹೇಗೆ ಬೇಕೋ ಹಾಗಿದ್ದರು. ಆ್ಯಂಡ್ ನೀವು ಅವ್ರು ಏನೇ ಹೇಳಿದ್ರು ಒಂದು ಕೋಪ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಏನೇ ಆದರೂ ನೀವು ತಡೀತಿದ್ರಿ. ನೀವು ಅಷ್ಟೇ ಇಷ್ಟಪಡ್ತಿದ್ರಿ, ಅಷ್ಟೇ ಪ್ರೀತಿ ಮಾಡ್ತಾಯಿದ್ರಿ ಅವ್ರನ್ನ. ಬಟ್ ಆ್ಯಸ್ ನಾವು ಈ ಒಂದು ವ್ಯಕ್ತಿ ಎಲ್ಲ ಕಡೆಯೂ ಎಲ್ಲದರಲ್ಲೂ ಅವರ ಒಂದು ಇರುವಂತಹ ಜಾಗದಲ್ಲಿ, ಅಥವಾ ಅವರ ಜೊತೆ ಯಾರಿದ್ದಾರೆ, ಒಂದು ಥರ್ಡ್ ಪಾರ್ಟಿಯೊಂದಿಗೆ, ಅಥವಾ ಅವರ ವೈಫೊಂದಿಗೆ, ಅಥವಾ ಅವ್ರ ಹಸ್ಬೆಂಡೊಂದಿಗೆ ಯಾರ ಜೊತೆ ಇದ್ರೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಪ್ರತಿ ಸಿಚುವೇಷನ್ನಲ್ಲೂ ನೀವೇ ಬೇಕು ಆ್ಯಂಡ್ ನಿಮ್ಮ ಒಂದು ಗುಣಗಳೇ ಬೇಕು ಅನ್ನೋ ಒಂದು ಈ ಹುಡುಕಾಟದಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಮೈಟ್ ಬಿ ಇವ್ರು ಫಿಸಿಕಲಿ ನಿಮ್ಮಿಂದ ಮೂವ್ ಆನ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಾತಾಡದೇ ಇರಬಹುದು. ಬಟ್
ಮೆಂಟಲಿ ಇವರು ನಿಮ್ಮನ್ನು ನೆನಪು ಮಾಡ್ಕೊಳ್ದಿರುವಂತಹ ದಿನಗಳೇ ಇಲ್ಲ. ನೋಡೋರ ಕಣ್ಣಿಗೆ ಎಸ್ ಇವರು ತುಂಬ ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ಹಸ್ಬೆಂಡ್ ಜೊತೆ ಹ್ಯಾಪಿಯಾಗಿದ್ದಾರೆ, ವೈಫ್ ಜೊತೆ ಹ್ಯಾಪಿಯಾಗಿದ್ದಾರೆ, ಥರ್ಡ್ ಪಾರ್ಟಿಯೊಂದಿಗೆ ಖುಷಿಯಾಗಿದ್ದಾರೆ ಮೇಡಮ್ ಅಂತ ನೀವು ಕೇಳಬಹುದು. ಬಟ್ ಆ್ಯಕ್ಚುಲಾಗಿ ಇವರ ಒಂದು ಮೈಂಡಲ್ಲಿ ನಿಮ್ಮ ನೆನಪುಗಳೇ ಓಡ್ತಾ ಇದೆ ಅಂತ ಹೇಳಬಹುದು. ಏನೇ ಮಾತಾಡಿದ್ರು ಯಾರದೇ ಜೊತೆ ಇದ್ರೂ, ಅಥವಾ ಅವರ ಒಂದು ಥರ್ಡ್ ಪಾರ್ಟಿ ಜೊತೆ ಮಾತಾಡ್ತಿರ್ಬೋದು, ಅಥವಾ ಅವರು ವೈಫ್ ಜೊತೆ ಮಾತಾಡ್ತಿರ್ಬೋದು, ಯಾರ ಜೊತೆ ಮಾತಾಡ್ತಾ ಇದ್ರೂ ಸಹ, ಅಥವಾ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇರ್ಬೋದು, ನೀವು ಅಂದ್ಕೊಂಡೇ ಮಾತಾಡ್ತಾ ಇರುವಂಥದ್ದು, ಅಥವಾ ನಿಮ್ಮನ್ನೇ ಇಮ್ಯಾಜಿನ್ ಮಾಡಿಕೊಂಡು ಬದುಕ್ತಾ ಇರುವಂಥದ್ದು. ಮೈಟ್ ಬಿ ಜನಗಳ ಕಣ್ಣಿಗೆ, ಸೊಸೈಟಿ ಕಣ್ಣಿಗೆ ನನ್ನ ಮದುವೆ ಆಗಿರಬಹುದು, ಅಥವಾ ನೋಡೋರ ಕಣ್ಣಿಗೆ ನನ್ನ ಪ್ರೀತಿನ ನಾನು ಬಿಟ್ಕೊಟ್ಟಿರಬಹುದು. ಬಟ್ ಮನಸ್ಸಲ್ಲಿ ಡೀಪ್ ಇನ್ಸೈಡ್ ನೀನೇ ನನ್ನ ಮನಸ್ಸಲ್ಲಿದೆಯಾ, ನೀನೇ ನಿನ್ನ ಆ ಒಂದು ಜಾಗನ ಯಾರೂ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಅಂತ ಇವ್ರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಸಮ್ವೇರ್ ಈ ಒಂದು ವ್ಯಕ್ತಿ ತುಂಬ ಗಿಲ್ಟ್ ಫೀಲ್ ಮಾಡ್ತಾರೆ ಅಂತ ಹೇಳಬಹುದು. ಗಿಲ್ಟ್ ಅಂದರೆ ಯಾವ ವಿಚಾರಕ್ಕೆ ಅಂದರೆ, ಜಗಳ ಆದಾಗ ಅವರ ಒಂದು ಕೋಪಕ್ಕೆ ನೀವು ಭಯ ಪಟ್ಕೊಂಡು ನೀವು ಎದುರಿಗೆ ಬಂದಿಲ್ಲ ಅನ್ಬೋದು. ಬಟ್ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವರ ಒಂದು ಕೋಪನ ಅಥವಾ ಅವರ ಒಂದು ಈಗೋಯಿಂದ ಅವರು ನಿಮ್ಮನ್ನು ಕಳ್ಕೊಂಡಿದ್ದಾರೆ. ಅದು ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ನನ್ನ ಲೈಫಲ್ಲಿ ಏನೋ ಒಂದು ದೊಡ್ಡ ಲಾಸ್ನ ನಾನು ಕಳ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಪ್ಲೇಸ್ನ ಯಾರೂ ಫೀಲ್ ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮಷ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಯಾರೂ ಇಲ್ಲ. ಇವರು ಬೇರೆದವ್ರನ್ನೇ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಆ್ಯಕ್ಚುಲಾಗಿ ಒಂದು ಒಳ್ಳೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪಾರ್ಟ್ನರ್ ಏನಿದೆ, ಅದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸಿಕ್ಕಿಲ್ಲ ಅಂತ ಹೇಳಬಹುದು. ಅಷ್ಟೇ ಕೂಡ ನಿಮಗೂ ಸಹ ನೀವು ಕೂಡ ಮದುವೆ ಆಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಅಷ್ಟು ಖುಷಿಯಾಗಿ ಇಲ್ಲದೆ ಇರಬಹುದು. ಬಿಕಾಸ್ ಸ್ಟಿಲ್ ನೀವು ನಿಮ್ಮ ಮೊದಲನೇ ಪ್ರೀತಿನೇ ನೆನಪು ಮಾಡ್ಕೊಂಡಿದ್ದೀರಾ, ನಿಮ್ಮ ಮೊದಲನೇ ಪ್ರೀತಿ ಜೊತೆಗೇ ನೀವು ಆ ಒಂದು ಮೆಮೊರೀಸ್ ಜೊತೆಗೇ ಇದ್ದೀರಾ. ಆ್ಯಂಡ್ ಈಗ ಇರೋದು ನಿಮ್ಮ ಮಕ್ಕಳಿಗೋಸ್ಕರ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕರೆಂಟ್ ಇದರಲ್ಲಿ ಇರಬಹುದು. ಬಟ್ ಸ್ಟಿಲ್ ಯು ಆರ್ ಥಿಂಕಿಂಗ್ ಅಬೌಟ್ ಯುವರ್ ಎಕ್ಸ್, ಯುವರ್ ಪಾರ್ಟ್ನರ್. ಸೊ ದಟ್ ಎಲ್ಲೋ ಒಂದು ಕಡೆ ಇದು ಮನಸ್ಸಿಗೆ ತುಂಬ ಹತ್ತಿರ ಆಗಿದೆ, ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಸಮ್ಟೈಮ್ಸ್ ಅವರ ಒಂದು ನೆನಪು ಬಂದರೂ ಸಹ ನಿಮಗೆ ಹಿಂಸೆ ಆಗುತ್ತೆ, ಕಷ್ಟ ಅನಿಸುತ್ತೆ, ಯಾಕೆ ನನ್ನ ಲೈಫಲ್ಲಿ ಹಿಂಗಾಯಿತು ಅಂತ ಅನಿಸುತ್ತೆ, ಕಂಪ್ಲೇಂಟ್ ಮಾಡ್ತೀರಾ. ಬಟ್ ಸ್ಟಿಲ್ ಅದ್ಯಾವುದೂ ಮಾಡಿದ್ರೂ ಸಹ ಯಾವುದೂ ಸರಿ ಹೋಗೋದಿಲ್ಲ. ಬಟ್ ವಾಸ್ತವ ಏನಿದೆ, ನೀವಾಗಲಿ ನಿಮ್ಮ ವ್ಯಕ್ತಿಯಾಗಲಿ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಆ್ಯಂಡ್ ಮತ್ತು ಅವ್ರ ಲೈಫಲ್ಲಿ ನಿಮಗೆ ಆಗಲಿ ಅವ್ರಿಗೆ ಆಗಲಿ ಜಾಗ ಸಿಗೋದಿಲ್ಲ. ಬಿಕಾಸ್ ಇದು ತುಂಬ ಮೂವ್ ಆನ್ ಆಗಿಬಿಟ್ಟಿದೆ, ತುಂಬ ದೂರ ಬಂದುಬಿಟ್ಟಿದ್ದಾರೆ ಅವರು, ಅಥವಾ ತುಂಬ ದೂರ ಹೋಗಿದ್ದಾರೆ, ಅಥವಾ ನೀವು ತುಂಬ ದೂರ ಸಾಗಿ ಬಂದಿದ್ದೀರಾ. ಹಿಂದೆ ಹೋಗೋದಕ್ಕೆ ಆಗೋದಿಲ್ಲ. 6-7 ವರ್ಷದಿಂದ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂದರೆ ಎಷ್ಟೊಂದು ಚೇಂಜ್ ಆಗಿರುತ್ತೆ. ನಿಮ್ಮ ಲೈಫಲ್ಲೂ ಚೇಂಜ್ ಆಗಿರುತ್ತೆ, ಅವ್ರ ಲೈಫಲ್ಲೂ ಚೇಂಜ್ ಆಗಿರುತ್ತೆ. ಬಟ್ ದ ಓನ್ಲಿ ಥಿಂಗ್, ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ನೀವು ಹಾರೈಸಬಹುದು, ಆಶಿಸಬಹುದು. ಬಟ್ ವಾಪಸ್ ನನ್ನ ಲೈಫಿಗೇ ಬರಲಿ ಅಂತ ಬಯಸೋದು ಕೂಡ ತಪ್ಪಾಗುತ್ತೆ. ಬಿಕಾಸ್ ಅವ್ರದ್ದೇ ಲೈಫ್ನ ಕಟ್ಕೊಂಡಿದ್ದಾರೆ. ಈಗ ಬೇಕು ಅಂದ್ರೂ ಸಹ ಅವ್ರಿಗೆ ಬರೋಕ್ಕಾಗೋಲ್ಲ. ನಿಮ್ಮನ್ನು ಹುಡ್ಕೊಂಬರೋದು ತುಂಬ ಹೊತ್ತಿನ ಮಾತಲ್ಲ. ಬಟ್ ಅವರ ಒಂದು ಸರ್ಕಮ್ಸ್ಟೆನ್ಸಸ್ ಏನಿದೆ, ಅವರ ಒಂದು ಸಿಚುವೇಶನ್ಸ್ ಏನಿದೆ, ಬರೋಕ್ಕೆ ಬಿಡ್ತಾಯಿಲ್ಲ. ಅವ್ರಿಗೆ ಆದಂತಹ ಒಂದು ಫ್ಯಾಮಿಲಿ ಇದೆ, ಅವ್ರಿಗೆ ಆದಂತಹ ಒಂದಷ್ಟು ಜವಾಬ್ದಾರಿಗಳಿದೆ, ಎಲ್ಲವೂ ಇದೆ. ಸೊ ಅದೆಲ್ಲವನ್ನು ಬಿಟ್ಟು ಬರೀ ನನ್ನ ಖುಷಿಗೋಸ್ಕರ ನಾನು ಹೇಗೆ ಹೋಗಲಿ ಅಂತ ಬೇರೆದವ್ರಿಗೋಸ್ಕರ, ಬೇರೆದವ್ರ ಖುಷಿಗೋಸ್ಕರ, ಬೇರೆದವರ ಖುಷಿ ಪಡಿಸೋದಕ್ಕೋಸ್ಕರ, ಅಂದರೆ ಕುಟುಂಬನ ಖುಷಿ ಪಡಿಸೋದಕ್ಕೆ, ಮಕ್ಕಳನ್ನ ಖುಷಿ ಪಡಿಸೋದಕ್ಕೆ, ಹಸ್ಬೆಂಡ್ನ ವೈಫ್ನ ಖುಷಿ ಪಡಿಸೋದಕ್ಕೆ, ಸೊ ಈ ರೀತಿ ಎಲ್ಲರನ್ನೂ ಸೊಸೈಟಿನೂ ಖುಷಿ ಪಡಿಸೋದಕ್ಕೆ ಇವರ ಖುಷಿನೇ ಇವರು ತ್ಯಾಗ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಇವರು ತ್ಯಾಗ ಮಾಡಿದ್ದಾರೆ ಅಂತ ಹೇಳಬಹುದು. ಸೊ ಆ ಒಂದು ಎನರ್ಜೀಸ್ ಇಲ್ಲಿದೆ. ಬಟ್ ತುಂಬ ರಿಗ್ರೆಷನ್ಸ್ ಅಂತೂ ಈ ಒಂದು ವ್ಯಕ್ತಿಗಿದೆ. ನಾನು ಯಾಕೆ ಆವತ್ತೇ ಹೋಗಲಿಲ್ಲ, ಜಗಳ ಆಗಿತ್ತು ನಮ್ಮ ಮಧ್ಯೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು, ಬಟ್ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು, ಕ್ಲಿಯರ್ ಮಾಡ್ಕೊಂಡಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತು, ಬರಬೇಕಾಗಿತ್ತು ಅಂತ ತುಂಬ ಸರಿ ಅಂದ್ಕೊಂಡಿದ್ದಾರೆ. ಬಟ್ ಬಹುಶಃ ಇಲ್ಲಿ 1-2-3 ಸತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಟ್ರೈ ಮಾಡಿದ್ದಾರೆ. ಬಟ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅವ್ರಿಗೆಲ್ಲೂ ಸಿಕ್ಕಿಲ್ಲ, ಅಥವಾ ನೀವು ಕೂಡ ತುಂಬ ಟ್ರೈ ಮಾಡಿದ್ದೀರಾ. ಬಟ್ ಅವರ ಒಂದು ಕಾಂಟ್ಯಾಕ್ಟ್ ನಿಮಗೂ ಸಹ ಎಲ್ಲೂ ಸಿಕ್ಕಿಲ್ಲ. ಬಟ್ ದೇರ್ ಈಸ್ ಅ ಎನರ್ಜಿ, ಒಂದು 15-20 ಡೇಸ್ ಆದಮೇಲೆ ಇವರ ಒಂದು ಸುಳಿವು ನಿಮಗೆ ಸಿಗುತ್ತೆ, ಅಥವಾ ಇವರ ಒಂದು ಕಾಂಟ್ಯಾಕ್ಟ್ ಅಥವಾ ಕಮ್ಯುನಿಕೇಷನ್ಗೆ ಇವರು ಬರ್ತಾರೆ. ಸೊ ಅದಾದಮೇಲೆ 1 ವಾರ ಇವ್ರ ಜೊತೆ ನಿಮ್ಮ ಒಂದು ಕಮ್ಯುನಿಕೇಟ್ ನಡೆಯುತ್ತೆ ಅಂತ ಎನರ್ಜೀಸ್ ಇದೆ. ಬಟ್ ಅದಾದಮೇಲೆ ಮತ್ತೆ ನೋ ಕಾಂಟ್ಯಾಕ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಆ ಒಂದು ಎನರ್ಜೀಸ್ ಇಲ್ಲಿದೆ. ಅಥವಾ ಆಲ್ರೆಡಿ ನೀವು ಮತ್ತೆ ಕನೆಕ್ಟ್ ಆಗಿ ಮತ್ತೆ ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಮತ್ತೆ ಅವ್ರ ಜೊತೆ ಸ್ವಲ್ಪ ದಿನ ಮತ್ತೆ ಮಾತಾಡ್ತಾ ಇದ್ರಿ, ಅದಾದಮೇಲೂ ಕೂಡ ಮತ್ತೆ ಇವರ ಒಂದು ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಆ ರೀತಿ ಎನರ್ಜೀಸ್ ಇಲ್ಲಿ ಇದೆ ಅಂತ ಹೇಳಬಹುದು.
ಆ್ಯಂಡ್ ಇಲ್ಲಿ ಈಗ ಆಲ್ರೆಡಿ ಯಾರು ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಒಂದು ಮ್ಯಾರೇಜ್ ಕೂಡ ಫಿಕ್ಸ್ ಆಗುವಂತಹ ಎನರ್ಜಿ ಇದೆ. ನಿಮಗೆ ಆಲ್ರೆಡಿ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇದ್ದಾವೆ. ಬಟ್ ಸ್ಟಿಲ್ ನಿಮಗೆ ಬೇರೆದವ್ರನ್ನ ಆಗೋದಕ್ಕೆ ಮದುವೆಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬೇರೆದವ್ರನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಬಟ್ ಗೈಸ್, ನಿಮ್ಮ ವ್ಯಕ್ತಿ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಅವರ ಒಂದು ಲೈಫಲ್ಲಿ ಹ್ಯಾಪಿಯಾಗೋ ಅಥವಾ ಕಾಂಪ್ರಮೈಸ್ಡ್ ಲೈಫೋ ಒಟ್ಟಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಸೊ ಬೆಟರ್ ನೀವು ಕೂಡ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೂ ಇನ್ ನಿಯರ್ ಫ್ಯೂಚರ್ ನಿಮಗೂ ಒಂದು ಒಳ್ಳೆ ಸೋಲ್ಮೇಟ್ ನಿಮಗೆ ಸಿಕ್ಕೇ ಸಿಗ್ತಾರೆ. ಆ್ಯಸ್ ನಾವು ಈಗ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಇದೆ, ಅಥವಾ ನಿಮ್ಮ ಎಕ್ಸ್ ಜೊತೆ ನೀವು ಇದ್ದೀರಾ, ಅಥವಾ ಎಕ್ಸ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದರೆ ಇಟ್ಸ್ ಲೈಕ್ ಲೈಫ್ ಲೆಸನ್ಸ್, ಕಾರ್ಮಿಕ್ ಲೆಸನ್ಸ್ ಇರುತ್ತೆ, ಕಳೆದ ಜನ್ಮದ ಒಂದು ಎನರ್ಜೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ನಮ್ಮ ಲೈಫಲ್ಲಿ ಬಂದು ಹೋಗ್ತಾರೆ. ಬಿಟ್ಟರೆ ಅದರಿಂದ ಆ ತಪ್ಪುಗಳಿಂದ ನಾವು ತಿದ್ಕೋಬೇಕು, ಮತ್ತೆ ಮೂವ್ ಆನ್ ಆಗಬೇಕು. ಸೊ ಇಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತೂ ನಿಯರ್ ಫ್ಯೂಚರ್ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ನೀವು ತುಂಬ ಕಾತರದಿಂದ ಕಾಯ್ತಾ ಇದ್ದೀರಾ, ಅಥವಾ ನನಗೂ ಯಾರು ಅರ್ಥ ಮಾಡ್ಕೊಳ್ಳೋರು ಬೇಕು, ನನ್ನ ಜೊತೆ ಇರೋದಕ್ಕೆ ಬೇಕು ಅಂತ ನೀವೇನಾದರೂ ಕಾಯ್ತಾ ಇದ್ದರೆ ನಿಮಗೆ ಒಂದು ಸೋಲ್ಮೇಟ್ ಅನ್ನೋರು ನಿಮಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಪರ್ಸನ್ ಅವರ ನೆನಪುಗಳಿಂದ ನೀವು ಮೂವ್ ಆನ್ ಆದರೆ ಒಳ್ಳೆಯದು. ಹೊರಗೆ ಬನ್ನಿ. ಬಿಕಾಸ್ ಆಲ್ರೆಡಿ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ನೀವು ಕೂಡ ಬ್ಯುಸಿಯಾಗಿ, ಆ್ಯಂಡ್ ಎಲ್ಲೇ ಇದ್ದರೂ ಖುಷಿ ಪಡಿ, ಅಥವಾ ಎಲ್ಲೇ ಇದ್ದರೂ ಅವರ ಒಂದು ಖುಷಿನ ಬಯಸಿ ಚೆನ್ನಾಗಿರಲಿ. ಪ್ರೀತಿ ಅಂದ್ರೇ ಬಿಟ್ಕೊಡೋದು. ಕೆಲವೊಂದು ಬಾರಿ ನನಗೆ ಬೇಕು ಅನ್ನೋದು ತುಂಬ ಸ್ವಾರ್ಥ ಆಗುತ್ತೆ. ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಅವ್ರನ್ನ ಬ್ಲೆಸ್ ಮಾಡಿ, ಇನ್ ರಿಟರ್ನ್ 10ರಷ್ಟು ಯೂನಿವರ್ಸ್ ನಿಮಗೆ ಪ್ರೀತಿನ ವಾಪಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಕೊಟ್ಟೇ ಕೊಡ್ತಾರೆ. ಸಿಗಬೇಕು ಅಂದರೆ ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅಂತ ಇದ್ದರೆ ಯಾವುದೂ ಏನೇ ಎಫರ್ಟ್ ಹಾಕಿದ್ರೂ ಸಿಗಲ್ಲ. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.